ಆಲ್ರೆಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೀರಾ. ಅನ್ಫಾರ್ಚುನೇಟ್ಲಿ ಥಂಬ್ನೇಲ್ ಅಲ್ಲಿ ಮಿಸ್ಟೇಕ್ ಆಗಿದೆ, ಟೈಟಲ್ ಚೇಂಜ್ ಮಾಡಬೇಕಾಗಿದೆ, ಯಾರು ನೋಡ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ಮತ್ತು ಇದು ಎಕ್ಸ್ಪೆಕ್ಟೆಡ್ ಎಂಗೇಜ್ಮೆಂಟ್ ನ ತಗೊಂಡ್ ಬರ್ತಾ ಇಲ್ಲ ಅಂತ ನಿಮಗೆ ಏನಾದ್ರು ಅನ್ಸಿದ್ರೆ, ಏನಾದ್ರೂ ಬದಲಾವಣೆ ಮಾಡಬೇಕಾಗಿದೆ ಅಂತ ಅನ್ಸಿದ್ರೆ ಅದನ್ನ ಎಡಿಟ್ ಮಾಡೋದು. ಇದು ಸಾಕಷ್ಟು ಜನರ ಕನ್ಸರ್ನ್ ಆಗಿರುತ್ತೆ. ಇನ್ ಕೇಸ್ ಇದು ನಿಮ್ಮ ಕನ್ಸರ್ನ್ ಕೂಡ ಆಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಡೆಫಿನೆಟ್ಲಿ ನೀವು ಇವತ್ತೇ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಸೊ ಫಸ್ಟ್ ಆಫ್ ಆಲ್, ನಿಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ಲಾಗಿನ್ ಆಗಿ, ಲಾಗಿನ್ ಆದ್ಮೇಲೆ ನಿಮ್ಮ ಚಾನೆಲ್ ಕಂಟೆಂಟ್ ಮೇಲೆ ಬನ್ನಿ. ಕಂಟೆಂಟ್ ಟ್ಯಾಬ್ ನ ಕ್ಲಿಕ್ ಮಾಡಾದ್ಮೇಲೆ ಯಾವೆಲ್ಲ ವಿಡಿಯೋಗಳನ್ನ ನೀವು ಅಪ್ಲೋಡ್ ಮಾಡಿದ್ರೆ ಅದರ ಎಲ್ಲ ಡೀಟೇಲ್ಸ್ ಮುಂದೆ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಈ ಒಂದು ವಿಡಿಯೋ ಇದೆ, ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲೋ ಒಂದು ತಪ್ಪಾಗಿದೆ, ಯಾರೋ ನನಗೆ ಹೇಳಿದ್ದಾರೆ. ಇವಾಗ ನನಗೆ ಇದ್ರ ಥಂಬ್ನೇಲ್ ಚೇಂಜ್ ಮಾಡಬೇಕು, ಅಥವಾ ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಟೈಟಲ್ ಹಾಕಿದ್ದೀನಿ, ಅದನ್ನ ಕನ್ನಡದಲ್ಲಿ ಹಾಕಬೇಕು. ಸೊ ಈ ತರ ಇದ್ದಾಗ ನಾನು ಏನ್ ಮಾಡ್ಬೇಕು, ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಡಿಟ್ ಮಾಡೋದಕ್ಕೆ ಎಲ್ಲ ಆಪ್ಷನ್ಸ್ ಬಂತು. ಓಕೆ, ಸೊ ಇವಾಗ ಹೌ ಟು ಕ್ರಿಯೇಟ್ ಜಿಮೇಲ್ ಐಡಿ ಇನ್ ಮೊಬೈಲ್ ಇನ್ ಕನ್ನಡ ಅಂತ ಇದೆ. ನಾನೇನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ತೀನಿ. ಕನ್ನಡದಲ್ಲಿ ಹಾಕಿದ್ರೆ ಸಾಕಷ್ಟು ಜನ ನೋಡ್ತಾರೆ ಅಂತ ಅನ್ಕೋತೀನಿ. ಇವಾಗ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಇಲ್ಲಿ ಟೈಪ್ ಮಾಡಿ, ಗೂಗಲ್ ಟ್ರಾನ್ಸ್ಲೇಟ್. ನಾನು ಟೈಟಲ್ ಚೇಂಜ್ ಮಾಡೋದು ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ, ನೀವು ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋತೀನಿ. ಹೌ ಟು ಕ್ರಿಯೇಟ್ ಜಿಮೇಲ್ ಐಡಿ ಇನ್ ಮೊಬೈಲ್. ಓಕೆ, ಮೊಬೈಲ್ ನಲ್ಲಿ ಜಿಮೇಲ್ ಐಡಿಯನ್ನು ಹೇಗೆ ರಚಿಸುವುದು, ಇದು ಕನ್ನಡದಲ್ಲಿ ಅಂತ ಬಂದಿದೆ, ಆದ್ರೆ ನಾನು ಅದನ್ನ ತಗೊಳ್ಳಲ್ಲ ಇವಾಗ. ಓಕೆ, ಸೊ ಕಾಪಿ ಮಾಡ್ಕೋತೀನಿ ಅಂಡ್ ಐ ಗೋ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಇದನ್ನ ಹಾಕ್ತೀನಿ. ಇವಾಗ ಏನಾಯ್ತು ನೋಡಿ, ಇಲ್ಲಿ 100 ಕ್ಯಾರೆಕ್ಟರ್ಸ್ ಗಳನ್ನ ಮಾತ್ರ ಕೊಡುತ್ತೆ, ಅಂದ್ರೆ 100 ಅಕ್ಷರಗಳನ್ನ ಮಾತ್ರ ಬಳಸಬೇಕಾಗುತ್ತೆ. ಓಕೆ, ಸೊ 100ಕ್ಕಿಂತ ಹೆಚ್ಚಿಗೆ ಆದ್ರೆ ಇದು ತಗೊಳ್ಳಲ್ಲ. ಸೊ ಇಲ್ಲಿ ನಾನು ಇದನ್ನ ಕನ್ನಡದಲ್ಲಿ ಅನ್ನೋದನ್ನ ತೆಗಿತೀನಿ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಕನ್ನಡ ಇನ್ ಕನ್ನಡ ಅಂತ ಬಂದಿದೆ. ಓಕೆ, ಜನ ಇಂಗ್ಲಿಷ್ ಅಲ್ಲಾದ್ರೂ ಟೈಪ್ ಮಾಡ್ಲಿ ಅಥವಾ ಕನ್ನಡದಲ್ಲಾದ್ರೂ ಟೈಪ್ ಮಾಡ್ಲಿ, ಕನ್ನಡ ಅಂತ ವರ್ಡ್ ಬಂದ್ರೆ ನನ್ನ ವಿಡಿಯೋ ಶೋ ಅಪ್ ಆಗೋ ಚಾನ್ಸಸ್ ಇದೆ. ಓಕೆ, ಈ ತರ ಮಾಡ್ಕೊಂಡು ನಾನು ನನ್ನ ಒಂದು ಟೈಟಲ್ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡಿದೆ. ಓಕೆ, ಇದಾದ್ಮೇಲೆ ಮತ್ತೆ ಏನೆಲ್ಲ ಚೇಂಜಸ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅದನ್ನೆಲ್ಲ ಚೇಂಜಸ್ ಮಾಡ್ಕೋಬಹುದು. ಒಂದಲ್ಲ ಎರಡಲ್ಲ, ನೀವು ಏನೇನ್ ಚೇಂಜ್ ಫಸ್ಟ್ ಇನಿಷಿಯಲಿ ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಏನೆಲ್ಲ ಚೇಂಜಸ್ ಮಾಡಿದ್ರು ಅಥವಾ ಏನೆಲ್ಲ ಮಾಡ್ಬೇಕಾಗಿತ್ತು, ಆ ಎಲ್ಲ ಎಡಿಟಿಂಗ್ ಆಪ್ಷನ್ಸ್ ಇಲ್ಲಿ ಬರುತ್ತೆ. ಇಷ್ಟ ಆದ್ಮೇಲೆ ನೀವು ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿ. ಈ ತರ ಮಾಡ್ಕೊಂಡು ನಿಮ್ಮ ಯಾವುದೇ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಆಗಿರೋದನ್ನು ಕೂಡ ನೀವು ಆರಾಮಾಗಿ ಎಡಿಟ್ ಮಾಡಬಹುದು. ನಿಮ್ಮ ಥಂಬ್ನೇಲ್ ಚೇಂಜ್ ಮಾಡಬಹುದು, ಟ್ಯಾಗ್ ಚೇಂಜ್ ಮಾಡಬಹುದು, ಡಿಸ್ಕ್ರಿಪ್ಷನ್ ಬರೀಬಹುದು, ಅಥವಾ ಯಾವ್ದಾದ್ರು ಲಿಂಕ್ ಕೊಡ್ಬೇಕಿತ್ತಂದ್ರೆ ಆ ಲಿಂಕ್ ಕೂಡ ಕೊಡ್ಬೋದು. ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ ಯು. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಸಹಾಯ ಆಗಿದೆ ಅಂತ ಅನ್ಸಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ಅದ್ರಲ್ಲೂ ಕೂಡ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.